ಒಂದು ದೊಡ್ಡ ಕಾಲೇಜಲ್ಲಿ ಪ್ರೊಟೆಸ್ಟ್ ನಡೀತಿದೆ. ಅಲ್ಲಿ ಟೀಚರ್ಸು ಮತ್ತು ಸ್ಟೂಡೆಂಟ್ಸ್ಗೆ ಹೊಡಿತಿದ್ದಾರೆ. ಭೋಪಾಲಿನ VIT ಯೂನಿವರ್ಸಿಟಿಯಲ್ಲಿ ಈ ಘಟನೆ ನಡೆದಿದೆ. ಈ ಯೂನಿವರ್ಸಿಟಿ ಇಂಡಿಯಾದ ಟಾಪ್ 50 ಯೂನಿವರ್ಸಿಟಿಲಿ ಬರುತ್ತೆ. ಅಂದರೆ ನೀವು ಹುಡುಕಿದ್ರೆ ಟಾಪ್ 50 ಯೂನಿವರ್ಸಿಟಿ ಯಾವುದು ಅಂದರೆ ಇದು ಒಂದಾಗಿರ್ಬೋದು. ಈ ಪ್ರೊಟೆಸ್ಟ್ ಯಾತಕ್ಕೋಸ್ಕರ ಮಾಡ್ತಿದ್ದಾರೆ ಮತ್ತು ಇಷ್ಟೊಂದು ದಂಗೆ ಏನಕ್ಕೆ ಎದ್ದಿದೆ ಅಂದರೆ, ಟೈಮ್ಸ್ ಆಫ್ ಇಂಡಿಯಾ ಪ್ರಕಾರ ಸ್ಟೂಡೆಂಟ್ಸ್ಗಳಿಗೆ ನೀಟಾಗಿರೋ ಊಟ, ಮೆಸ್ಸಲ್ಲಿ ನೀಟಾಗಿರೋ ಊಟ ಮತ್ತು ಕ್ಲೀನಾಗಿರೋ ರೂಮ್ ಯಾವುದೂ ಸಿಕ್ಕಿಲ್ವಂತೆ. ಮತ್ತು ಯಾವುದು ಫುಡ್ಡು ಹೈಜೀನಿಕ್ಕಾಗೂ ಇರಲಿಲ್ವಂತೆ. ಎಷ್ಟೇ ಪ್ರಿನ್ಸಿಪಲಿಗೆ ಕಂಪ್ಲೇಂಟ್ ಮಾಡಿದ್ರು ಸರಿ ಮಾಡ್ತೀನಿ ಅಂತ ಹೇಳ್ತಾ ಸರಿನೇ ಮಾಡಲಿಲ್ವಂತೆ. ಅದಷ್ಟೇ ಅಲ್ದಲೆ ನೀರು ಕೂಡ ಸರಿ ಇರಲಿಲ್ವಂತೆ. ತುಂಬ ಕೊಳಕಾಗಿರೋ ನೀರನ್ನ ಇವರು ಪ್ರೊವೈಡ್ ಮಾಡ್ತಿದ್ರಂತೆ. ಇದರಿಂದ ಕಾಲೇಜಿನ 20ಗಿಂತ ಅಧಿಕ ಸ್ಟೂಡೆಂಟ್ಸ್ಗಳಿಗೆ ಡಯೇರಿಯಾ ಬಂದಿದೆ ಮತ್ತು ಅವರಿಗೆ ಜಾಂಡೀಸ್ ಬರುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ಡಾಕ್ಟ್ರು ಕೂಡ ರಿಪೋರ್ಟ್ ಕೊಟ್ಟಿದ್ದಾರೆ. ಇದರಿಂದ ಸ್ಟೂಡೆಂಟ್ಸ್ಗಳು ದಂಗೆ ಎದ್ದು ಬಸ್ಗಳನ್ನಾಗಿರ್ಬೋದು, ಟೀಚರ್ಗಳನ್ನಾಗಿರ್ಬೋದು ತುಂಬ ಕ್ಲಾಸ್ ತಗೊತಿದ್ದಾರೆ ಅಂತಲೇ ಹೇಳ್ಬೋದು. ಸ್ಟೂಡೆಂಟ್ಸ್ಗಳು ಎಷ್ಟೇ ಕಂಪ್ಲೇಂಟ್ ಮಾಡಿದ್ರು ಇದನ್ನು ಸರಿ ಮಾಡದೇ ಇರೋ ಕಾರಣ ಇವಾಗ ಅವರು ಪ್ರೊಟೆಸ್ಟಿಗೆ ಇಳಿದಿದ್ದಾರೆ. ಅನ್ಅಥರೈಸ್ಡ್ ಸರ್ವೆ ಪ್ರಕಾರ 300ಗಿಂತ ಅಧಿಕ ಸ್ಟೂಡೆಂಟ್ಸ್ಗಳು ಜ್ವರ ಬಿದ್ದಿದ್ದಾರೆ ಮತ್ತು 3 ಜನ ಸತ್ತೋಗಿದ್ದಾರೆ ಅಂತ ರಿಪೋರ್ಟ್ ಬಂದಿದೆ.